ಹಾಯ್, ಫ್ಯಾಷನ್ ಡಿಸೈನಿಂಗ್ ರೆಕಾರ್ಡ್ನ ಫಸ್ಟ್ ಇಂದ ತೋರಿಸಿ ಅಂತ ತುಂಬಾ ಜನ ಕೇಳಿದೀರಾ. ಸೊ ನಾನು ಫಸ್ಟ್ ಇಂದ ತೋರಿಸ್ತಾ ಇದೀನಿ ಫ್ಯಾಷನ್ ಡಿಸೈನಿಂಗ್ ರೆಕಾರ್ಡ್ನ. ಬನ್ನಿ ನೋಡ್ಕೊಂಡ್ ಬನ್ನಿ. 3 ವರ್ಷ ಆಯ್ತು ಗೈಸ್ ಇದನ್ನು ಓಪನ್ ಮಾಡ್ತಾ ಇದೀನಿ. ಹೆಂಗಿದೆ ಅಂತ ಬೈಕೋಬೇಡಿ. ಫಸ್ಟು ಫ್ಯಾಷನ್ ಸ್ಕೆಚಿಂಗ್ ಹೇಳ್ಕೊಡ್ತಾರೆ ಗೈಸ್. ಫ್ಯಾಷನ್ ಆ್ಯಂಡ್ ಸ್ಕೆಚಿಂಗ್ ಆಮೇಲೆ ಲೈಟಾಗಿ ಜಾಸ್ತಿ ಕಾಣುತ್ತೆ ಇದರಲ್ಲಿ. ನಾನು ತೆಗ್ದಿರೋ ಮಾರ್ಕ್ಸ್, ನಾನು ಕ್ಲಾಸಲ್ಲಿ ಟಾಪರ್ ಸ್ಟೂಡೆಂಟ್ ಅಂತೂ ಅಲ್ಲ, ಅದಂತೂ ಬರ್ಕೊಡ್ತೀನಿ. ಬಟ್ ನನಗೆ ಗೊತ್ತಿರೋದೇನು ಅಂತ ಅಷ್ಟು ಹೇಳ್ಬೋದು ಅಷ್ಟೇ. ಇದೆಲ್ಲ ಸ್ಟಿಕ್ ಫಿಗರ್ಸ್ ಹೇಳ್ಕೊಡ್ತಾರೆ ಗೈಸ್. ಫಸ್ಟು ಸ್ಟಿಕ್ ಫಿಗರ್ಸ್ ಅಂದರೆ ನೀವು ಇದ್ರ ಮೇಲೆ ಅಲ್ವಾ ಡ್ರೆಸ್ಸಸ್ ಎಲ್ಲ ಸ್ಕೆಚ್ ಮಾಡಬೇಕಾಗಿರೋದು. ಸೊ ಮೆಂದು ಇದೆಲ್ಲ ಸ್ಟಿಕ್ ಫಿಗರ್ಸ್ನ ಹೇಳ್ಕೊಡ್ತಾರೆ ನಿಮಗೆ. ಅದು 8 ಹೆಡ್, ಇದು 10 ಹೆಡ್, ಹಂಗೆ 12 ಹೆಡ್, ಸೈಡ್ ಪೋಸಸ್ಸು ಈ ಥರ ಹೇಳ್ಕೊಡ್ತಾರೆ. ಇದು 12 ಹೆಡ್. ಆಲ್ಮೋಸ್ಟ್ ಇದು ಫಸ್ಟ್ ಯೂನಿಟ್ ಇದೇ ಇರುತ್ತೆ ಇದರಲ್ಲಿ. ಸೆಕೆಂಡ್ ಯೂನಿಟಲ್ಲಿ ಶೇಡಿಂಗ್ ಇರುತ್ತೆ. ಶೇಡಿಂಗ್ ಏನು ಜಾಸ್ತಿ ಇರಲ್ಲ, ಆಲ್ಮೋಸ್ಟ್ ಒಂದ್ಸತಿ ಈ ಥರ ಹೇಳ್ಕೊಡ್ತಾರೆ ಅಷ್ಟೇ ಶೇಡಿಂಗು. ಸೊ ಇದು ಶೇಡಿಂಗ್ ಇರುತ್ತೆ ಸೆಕೆಂಡ್ ಯೂನಿಟಲ್ಲಿ. ಥರ್ಡ್ ಯೂನಿಟಲ್ಲಿ ಏನಿರುತ್ತೆ ಅಂದರೆ ಇದು ನಾವು ಇವಾಗ ಅದನ್ನು ಕಲ್ತ್ವಿ ಅಲ್ವಾ, ಯಾವುದು ಥರ್ಡ್ ಯೂನಿಟಲ್ಲಿ ಇವಾಗ ನಾವು ಸ್ಟಿಕ್ ಫಿಗರ್ಸ್ನ ಕಲ್ತ್ವಿ ಅಲ್ವಾ, ಅದನ್ನೇ ಯೂಸ್ ಮಾಡಿಕೊಂಡು ಫಾರ್ಮಲ್ ವೇರ್ ಡ್ರೆಸ್ ಅಂದರೆ ಫಾರ್ಮಲ್ ವೇರ್ ಮೆನ್ನು ಮತ್ತು ವುಮೆನ್ನ ಸ್ಟಿಕ್ ಫಿಗರ್ ಥರ ಮಾಡಿ ಆಮೇಲೆ ಅದಕ್ಕೆ ಔಟ್ಫಿಟ್ ಹಾಕಿ ಆಮೇಲೆ ಕಲರಿಂಗ್ ಮಾಡಿ ಆಮೇಲೆ ಶೇಡಿಂಗ್ ಮಾಡಬೇಕು. ಇವಾಗ ನಾವು ಫಸ್ಟಿಂದ ಏನು ಕಲ್ತ್ಕೊ ಬಂದ್ವಿ ಅಲ್ವಾ ಅದನ್ನು ಇಲ್ಲಿ ಪ್ರಯೋಗ ಮಾಡಬೇಕು. ಇದು ವೆಸ್ಟರ್ನ್ ವೇರ್ ಅಂದರೆ ನಾನು ಅಷ್ಟೆಲ್ಲ ಏನಿಲ್ಲ, ಸುಮಾರಾಗಿ ಹಂಗೆ ಮಾಡಿದ್ದೀನಿ ಅಷ್ಟೇ. ಕ್ಯಾಶುವಲ್ ವೇರ್ ಆಗಿನ ಕಾಲದ ಥರ ಮಾಡಿಬಿಟ್ಟಿದ್ದೀನಿ ಗೈಸ್. ಸ್ಯಾರಿ ಇದು ಮಾತ್ರ ನೋಡೋಕೆ ಹೋಗಬೇಡಿ. ಡ್ಯಾನ್ಸ್ ಡ್ರೆಸ್ ಸುಮ್ಮನೆ ಹಂಗೆ ಮಾಡಿದ್ದು ಅಷ್ಟೇ, ಡ್ಯಾನ್ಸ್ ಕಾಸ್ಟ್ಯೂಮು. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಯೂನಿಟಲ್ಲಿ ನಮಗೆ ಹೇಳ್ಕೊಡೋದೆ ಪೇಂಟಿಂಗ್ಸ್. ಫಸ್ಟು ವೆಟ್ ಇಂಪ್ರೆಷನ್